Hi dear students, good morning all. In the last videos we have discussed about the chapter units and measurement, and we have come across the SI units, fundamental units. Our fundamental units ಬಗ್ಗೆ ತಿಳ್ಕೊಂಡಿದ್ದೀವಿ. ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ಏನು, ಅದರದ್ದು SI ಯೂನಿಟ್ಸ್ ಏನು, ಅದನ್ನು ಯಾವ ರೀತಿ ಡಿಫೈನ್ ಮಾಡಬಹುದು, ಅವುಗಳ ಇನ್ಫಾರ್ಮೇಷನ್ನ ನಾವು ತೊಗೊಂಡಿದ್ದೀವಿ. ಈಗ in this class, in this video, we are learning about the more information, more interesting information about the length, measurement of length and other two parameters. Okay, let us study one by one. First of all, I will consider the measurement of length. How will you measure the length? Length andrenu, it is nothing but the distance between the 2 points, two considered points or two objects you can take. If I consider one object, one point at A and another point at B, naming as A and B, and the distance between these two is considered as length of a certain system. It is measured in terms of meter. The SI unit of length is meter, you know about it. Okay, then what are the remaining things that can be calculated with the help of this measurement of length? How will you calculate the length with respect to different objects? ಯಾಕೆ ಅಂತಂದರೆ the ranges are wide variety. Means ರೇಂಜ್ ಅಂತಂದರೆ ಈಗ ಡಿಸ್ಟೆನ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಲೆಂತ್ ಅಂದರೆ ಅರ್ಥ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಹೌದಾ? ರೇಂಜ್ ಅಂತ ಹೇಳಿದಾಗ ಇಲ್ಲಿ ಇಟ್ ಮೇ ಬಿ ಅ ಶಾರ್ಟರ್ ರೇಂಜ್ ಆರ್ ಆಫ್ ಅ ಲಾರ್ಜರ್ ರೇಂಜ್. ಶಾರ್ಟರ್ ರೇಂಜ್ ಅಂದರೆ ಅಂತ ಇರ್ಬೋದು, ಇಟ್ ಈಸ್ ನಥಿಂಗ್ ಬಟ್ ದ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್, ಇನ್ ಟರ್ಮ್ಸ್ ಆಫ್ ಮಿಲಿಮೀಟರ್, ಇನ್ ಟರ್ಮ್ಸ್ ಆಫ್ ಮೈಕ್ರೋಮೀಟರ್. ಇದು ಸ್ಮಾಲ್ ರೇಂಜ್ ಆಗುತ್ತೆ. ಹೈಯರ್ ರೇಂಜ್ ಹೋತು ಅಂದರೆ ಇನ್ ಟರ್ಮ್ಸ್ ಆಫ್ ಮ್ಯಾಕ್ರೋ 10⁶. ಈ ರೀತಿ ಡಿಫರೆಂಟ್ ವ್ಯಾಲ್ಯೂಸು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಈಗ ಡಿಸ್ಟೆನ್ಸ್ ಬಿಟ್ವೀನ್ ದ ಯುವರ್ ಹೋಮ್ ಆ್ಯಂಡ್ ದ ಕಾಲೇಜ್, ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ನಾಟ್ ಅ ಎಕ್ಸ್ಟ್ರಾ ಲಾರ್ಜ್ ಡಿಸ್ಟೆನ್ಸ್, ಬಟ್ ಇಟ್ ಈಸ್ ಅ ಲಾರ್ಜ್ ಡಿಸ್ಟೆನ್ಸ್, ನಾಟ್ ಎ ಲಾರ್ಜರ್, ಇಟ್ ಈಸ್ ಅ ಲಾರ್ಜ್ ಡಿಸ್ಟೆನ್ಸ್. If your home is nearer to the college, then it is a shorter distance. Then similarly we have short distance as well as large distances. Then how will you measure the distance between that 2 points? What are the different ranges that you can consider? First of all, for a shorter length you have 10⁻² meter, that is centimeter. You should know these abbreviations. 10⁻², 10⁻² ಅಂದರೆ ಏನು, ಸೆಂಟಿ ಅಂತ ಕರಿತೀವಿ. ಸಿಮಿಲರ್ಲಿ 10⁻³ ಅಂತಂದರೆ ಇಟ್ ಈಸ್ ಮಿಲಿ. 10⁻³ ಅಂದರೆ ಮಿಲಿ, MM ಅಂತ ಕರಿತೀವಿ, ಮಿಲಿಮೀಟರ್. ಸಿಮಿಲರ್ಲಿ 10⁻⁻6 ಮೀಟರ್ ಅಂತಂದರೆ ಮೈಕ್ರೋಮೀಟರ್. ಮೈಕ್ರೋ ಅಂತಂದರೆ ವ್ಯಾಲ್ಯೂ ಎಷ್ಟು, ಇಟ್ ಈಸ್ 10⁻⁻6. ಈ ರೀತಿ ಡಿಫರೆಂಟ್ ವ್ಯಾಲ್ಯೂಸ್ ಇದಾವೆ. ಯು ಶುಡ್ ನೋ ಅಬೌಟ್ ಇಟ್. ಸಿಮಿಲರ್ಲಿ 10⁻⁹ ಮೀಟರ್. 9 ಅಂತಂದರೆ ಇಟ್ ಈಸ್ ಅ ನ್ಯಾನೋಮೀಟರ್, ನ್ಯಾನೋ. ಓಕೆ. ಸಿಮಿಲರ್ಲಿ 10⁻10 ಆಂಗ್ಸ್ಟ್ರಾಮ್, 10⁻12 ಫರ್ಮಿ, 10⁻15 ಫೆಮ್ಟೋ. Likewise, different ranges are there. First of all, you should know about these names for given values. ಯಾವ್ಯಾವ ವ್ಯಾಲ್ಯೂಸಿಗೆ ಏನೇನಂತ ಕರಿತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಸಿಮಿಲರ್ಲಿ ಹೈಯರ್ ರೇಂಜಸ್ಸಿಗೂ ಏನಾಗುತ್ತೆ, ದ ನೇಮ್ಸ್ ವಿಲ್ ಬಿ ಗಿವನ್. 10⁻³ ಇಟ್ ಈಸ್ ಕಿಲೋ, 10⁻⁶ ಇಟ್ ಈಸ್ ಮ್ಯಾಕ್ರೋ. ಲೈಕ್ವೈಸ್ ಡಿಫ್ರೆಂಟ್ ನೇಮ್ಸ್ ಆರ್ ದೇರ್. ಆ ನೇಮ್ಸನ್ನೆಲ್ಲ ನಿಮಗೆ ಗೊತ್ತಿರಬೇಕು. ಯಾಕಂತಂದರೆ ಕೆಲವೊಮ್ಮೆ ಕ್ವಶನ್ ಒಳಗೆ ಈ ಕ್ವಶನ್ ಅಥವಾ ನೀವು ಮುಂದೆ ಯೂಸ್ ಮಾಡೋದಾಗಲಿ ಈ ನೇಮ್ಸನ್ನು ಯೂಸ್ ಮಾಡ್ತೀರಿ ಡೈರೆಕ್ಟಾಗಿ. ಮಿಲಿಮೀಟರ್, ಸೆಂಟಿಮೀಟರ್, the distance between two objects is this much millimeter, this much centimeter, this much kilometer. ಈ ರೀತಿ ಹೇಳ್ತೀರಿ. ಅಲ್ಲಿ ಕಿಲೋ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು, ಮಿಲಿ ಅಂದರೆ ಏನಂತ ಗೊತ್ತಿರಬೇಕು. ಅಂದರೆ ಮಾತ್ರ ನೀವು ಆ ಪ್ರಾಬ್ಲಮ್ ಆಗಲಿ ಆ ಸಿಚುವೇಶನ್ ಆಗಲಿ ಸಾಲ್ವ್ ಮಾಡೋಕ್ಕೆ ನಿಮಗೆ ಅರ್ಥ ಆಗೋದು. ಓಕೆ.
from the measurement of length we are using these different kinds of measurements, but to measure these we should have certain instruments. ಇವನ್ನ ಮೆಷರ್ ಮಾಡಲಿಕ್ಕೆ ನಮಗೆ ಒಂದು ಇನ್ಸ್ಟ್ರೂಮೆಂಟ್ ಆಗಲಿ ಅಥವಾ ಒಂದೇನೋ ಸ್ಕೇಲ್ ಆಗಲಿ ಬೇಕಾಗತ್ತೆ. ನಾರ್ಮಲಿ ನೀವು ಒಂದು ಸ್ಕೇಲ್ ಯೂಸ್ ಮಾಡ್ತಾ ಇರ್ತೀವಿ, ಅದು ಸೆಂಟಿಮೀಟರ್ ವ್ಯಾಲ್ಯೂ, ಸೆಂಟಿಮೀಟರ್ ಅಥವಾ ಮಿಲಿಮೀಟ್ರಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. 0, 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, ಲೈಕ್ ವೈಸ್ ಅಪ್ ಟು 15 ಸೆಂಟಿಮೀಟರ್. ಸಿಮಿಲರ್ಲಿ ಕೆಲವೊಬ್ರದ್ದು 30 ಸೆಂಟಿಮೀಟರ್ ಸ್ಕೇಲ್ ಇರುತ್ತೆ, next 1 meter scale. Likewise different ranges are there on the scales only. So to measure the length of 10 raised to minus from 10 raised to minus 3 to 10 raised to 2 meter, you should use a meter scale. Directly meter scale will help us to measure the ranges from 10 raised to minus 3 meter to 10 raised to plus 2 meter. Here what do you mean by 10 raised to minus 3, 10 raised to plus 2? If we are not writing any sign over here, means it means we have to consider plus only. So 10 raised to minus 3 to 10 raised to plus 2, or if you can tell directly 10 raised to 2. Then first of all, what is the actual value of this 10 raised to minus 3? Means 10 raised to minus 3, I will write one by one step by step. 10 raised to minus 3 is nothing but, here minus sign indicates the total value is in denominator. So 1 by 10 raised to 3, you should write like this. 10 raised to minus 3 means it is 1 by 10 raised to 3. And what is the meaning of 10 raised to 3 here? 10 raised to 3. 3 here refers number of zeros here. So in front of 1 you have to consider 3 zeros. So it is 1 by 1 in 0 0 0. This is the meaning of 10 raised to minus 3. And what is the value of this? 1 by 1000. It is nothing but 0.001. Means according to the number of zeros you have to take the decimal points here. After see here, number of zeros are 1 2 3, 3 zeros are there. So after putting the decimal point you have to take 3 decimal points here. So 0 0, first decimal, second decimal, third decimal will be of the value 1. Similarly you can write 10 raised to minus 2 is equals to 10 raised to minus 2 heng baribodu? It is nothing but 1 by 10 raised to 2. And 10 raised to 2 is nothing but 2 ಇದೆ ಅಂದರೆ ಅರ್ಥ ಇಲ್ಲಿ 0 ಎಷ್ಟು ಬರಬೇಕು? 2 0 ಬರಬೇಕು. Similarly the decimal in decimal form it can be written as 0 point. ಅಂದರೆ ಡೆಸಿಮಲ್ ಪಾಯಿಂಟಲ್ಲಿ ಇಲ್ಲಿ 2 0 ಇರೋದಕ್ಕೆ ಎರಡನೇ ಡೆಸಿಮಲ್ ಪಾಯಿಂಟಿಗೆ 1 ಬರ್ಕೋಬೇಕು, ಉಳ್ಕಿದ್ದೆಲ್ಲ 0. So 0 and 1, this is the value. Similarly you can take the value of 10 raised to 2 directly. ಇಲ್ಲೇನು ನಾವು ಸಪ್ರೇಟಾಗಿ ಬರ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಬರ್ತೀವಿ, ಅದನ್ನೇ ಇಲ್ಲಿ ಮಾಡ್ಕೋಬೋದು. 10 raised to 2 ಅಂತಂದರೆ 1ರ ಮುಂದೆ 2 0, ಪವರ್ ಎಷ್ಟಿರುತ್ತೆ ಅಷ್ಟು ಝೀರೋಸ್ ಬರ್ಕೋಬೇಕು. 3 ಇತ್ತಂದರೆ 3 zeros, 2 ಇತ್ತಂದರೆ 2 zeros. Likewise you have to write the number of zeros here. Okay, for the meter scale the maximum and the minimum ranges of the scales are 10 raised to minus 3 to 10 raised to 2. Means 0.001 meters to 100 meter, that is the scale range of the meter scale. Similarly if I go lower range, for the lower ranges I can have another instrument, that is vernier calipers. About these instruments you will be studying in your practicals, experiments. While you will be having, we are providing these vernier calipers. ನಿಮಗೆ ಯಾವ ರೀತಿ ಮೀಟರ್ ಸ್ಕೇಲ್ ಬಗ್ಗೆ ಗೊತ್ತಿದೆ, ನೀವು ಯೂಸ್ ಮಾಡ್ತಾ ಇದ್ದೀರಿ ಸ್ಕೇಲ್ ಡ್ರಾ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀರಲ್ಲ ಸ್ಕೇಲ್ಸನ್ನ, ಸೇಮ್ ಆ ಸ್ಕೇಲದ್ದು ರೇಂಜನ್ನ ನಾನು ಹೇಳಿದೆ ಈಗ. ಸಿಮಿಲರ್ಲಿ ಲೋವರ್ ರೇಂಜನ್ನು ಮೆಷರ್ ಮಾಡಬೇಕಾಗಿತ್ತು. ಎಷ್ಟು? ಆಫ್ ದ ಆರ್ಡರ್ ಆಫ್ 10 raised to minus 4 meter. Means
0.0001 ಮೀಟರ್. ಈ ರೇಂಜ್ ಇಷ್ಟೊಂದು ರೇಂಜ್ ಇದ್ದು ಅಂದರೆ ವೆರಿ ಸ್ಮಾಲ್ ರೇಂಜ್, ಅಂಥ ರೇಂಜ್ ಇದ್ದು ಎನಿ ಲೆಂತ್ ಅಥವಾ ಎನಿ ಪ್ಯಾರಾಮೀಟರ್ಸ್ನ ಮೆಷರ್ ಮಾಡಬೇಕಾಗಿತ್ತಂದರೆ ನಿಮಗೊಂದು ಇನ್ಸ್ಟ್ರೂಮೆಂಟ್ ಬೇಕು. ಆ ಇನ್ಸ್ಟ್ರೂಮೆಂಟ್ ಹೆಸರೇನು? ಇಟ್ ಈಸ್ ಕಾಲ್ಡ್ ಆಸ್ ವರ್ನಿಯರ್ ಕ್ಯಾಲಿಪರ್ಸ್. ಅದೊಂದು ಇನ್ಸ್ಟ್ರೂಮೆಂಟ್ ವಿಚ್ ಮೇಜರ್ ದ ಲೆಂತ್ ಅಪ್ ಟು ದಿಸ್ ರೇಂಜ್. ಈ ರೇಂಜ್ ತನಕ ಅದು ಮೇಜರ್ ಮಾಡ್ತಾ ಹೋಗುತ್ತೆ. ಸೊ ಅದು ಈ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನೀವು ನಿಮ್ಮ ಪ್ರಾಕ್ಟಿಕಲ್ಸ್ ಒಳಗೆ ಸ್ಟಡಿ ಮಾಡ್ತೀರಾ. ಓಕೆ, ಈಗ ಇದು 10⁻⁻⁴ ಆಯಿತು. ಈಗ ಇದಕ್ಕಿಂತನೂ ಸಣ್ಣದಿತ್ತು, ಆಫ್ ದ ಆರ್ಡರ್ ಆಫ್ 10⁻⁻⁵ ಮೀಟರ್ ಇತ್ತು. ಅವಾಗ ಏನು ಮಾಡಬೇಕು? ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಇದೆ. ದ್ಯಾಟ್ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ಆಸ್ ಸ್ಕ್ರೂ ಗೇಜ್. With the help of screw gauge, you can measure the length up to this size, 10⁻⁻⁵ meter, nothing but 0.4 zeros, after that 1 followed by 1, nothing but 0.00001 ಮೀಟರ್. ಇಂತಹ ರೇಂಜ್ ಇರೋ ಯಾವುದೇ ಒಂದು ವಸ್ತುವಿನ ಪ್ಯಾರಾಮೀಟರ್ಸನ್ನು with the help of this instrument, that is screw gauge, we can measure it. Similarly, if it is much smaller than this 10⁻⁵, ಅಂದರೆ 10⁻⁵ ಯಾವ್ದು ಇರಬೇಕು? ನೆಕ್ಸ್ಟ್ ಅದು 10⁻⁻⁶. 10⁻⁻⁶ ಅಂತಹ ಸೈಜ್ ಇರುವಂಥ ಯಾವ್ದಾರ ಒಂದು ಮಟೀರಿಯಲ್ಸ್ ಅಥವಾ ಏನೋ ಒಂದು ಪ್ಯಾರಾಮೀಟರ್ಸ್ ಸ್ಟಡಿ ಮಾಡಬೇಕು. ಅವಾಗ ಏನು ಮಾಡ್ತೀವಿ? ವಿ ವಿಲ್ ಗೋ ಫಾರ್ micrometers, nothing but electron micrometer. Micro, the name itself says micro. Micro means 10⁻⁻⁶, of the order of 10⁻⁻⁶. ಆ ರೇಂಜ್ ಒಳಗಿರೋ ಯಾವುದೇ ಒಂದು ಪ್ಯಾರಾಮೀಟರ್ಸ್ನ ಸ್ಟಡಿ ಮಾಡಬೇಕಂದ್ರೆ ವಿ ವಿಲ್ ಗೋ ಫಾರ್ ಮೈಕ್ರೋಮೀಟರ್ಸ್. ಆ್ಯಂಡ್ ಸಿಮಿಲರ್ಲಿ ದೇರ್ ಆರ್ ಡಿಫರೆಂಟ್ ಮೀಟರ್ಸ್, ದೇರ್ ಡಿಫರೆಂಟ್ ಇನ್ಸ್ಟ್ರೂಮೆಂಟ್ಸ್ to measure the different ranges, lower ranges and as well as higher ranges. ಈಗ ನಾವು ಲೋವರ್ ರೇಂಜಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಇಫ್ ದ ಡಿಸ್ಟೆನ್ಸ್ ಈಸ್ ಲಾರ್ಜ್ ಅಂದರೆ ಎಂಥದ್ದು? ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲ್ಯಾನೆಟ್ಸ್. ಎಷ್ಟಿರುತ್ತದು? ನಥಿಂಗ್, ಇಟ್ ಈಸ್ ಆಫ್ ದ ಆರ್ಡರ್ ಆಫ್ 10⁻⁻⁵50. ಲೈಕ್ವೈಸ್ ಇಟ್ ವಿಲ್ ಬಿ ನಥಿಂಗ್ ಬಟ್ ಇಟ್ ಈಸ್ ಅ ಲಾರ್ಜರ್ ಡಿಸ್ಟೆನ್ಸ್. ಲಾರ್ಜರ್ ಡಿಸ್ಟೆನ್ಸಿಗೆ ಏನು ಮಾಡಬೇಕು? ಹಂಗಂದ್ರೆ ಇನ್ಸ್ಟ್ರೂಮೆಂಟ್ಸ್ ಇದಾವೆ ಅದನ್ನು ಸ್ಟಡಿ ಮಾಡೋಕ್ಕೆ? ನೋ, ದೇರ್ ಆರ್ ನೋ ಇನ್ಸ್ಟ್ರೂಮೆಂಟ್ಸ್. ಹಾಗಂದ್ರೆ ಹೆಂಗೆ ಮಾಡಬೇಕು? ಅದನ್ನು ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದರೆ ಇಲ್ಲಿ ಈಗ ಅರ್ತ್ ಟು ಸನ್, ಅರ್ತ್ ಟು ಮೂನ್, ಈ ರೀತಿ ಡಿಸ್ಟೆನ್ಸನ್ನು ಮೆಷರ್ ಮಾಡಬೇಕಾಗಿತ್ತು. ಅವಾಗ ಏನು ಮಾಡ್ತೀರಿ? ಸ್ಕೇಲ್ ಇಟ್ಕೊತ ಹೋಗ್ತೀರಾ. ಇಲ್ಲಿಂದ ಒಂದು ಮೀಟರ್ ಸ್ಕೇಲ್, ನೆಕ್ಸ್ಟ್ ಇನ್ನೊಂದು ಮೀಟರ್ ಸ್ಕೇಲ್ ಜೋಡಿಸ್ಕೊತ ಹೋಗೋಕ್ಕಾಗತ್ತಾ? ಆಗಲ್ಲ. ಅವಾಗ ಏನು ಮಾಡ್ತೀವಿ? ವಿ ಯೂಸ್ ಡಿಫರೆಂಟ್ ಮೆಥಡ್ಸ್ ವಿತ್ ದ ಹೆಲ್ಪ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ? ಒಂದು ಮೆಥಡ್ಸನ್ನು ಸ್ಟಡಿ ಡಿಫರೆಂಟ್ ಮೆಥಡ್ಸ್ ಆರ್ ದೇರ್. ಅಮಾಂಗ್ ದ್ಯಾಟ್ ಒನ್ ಮೆಥಡ್ ಈಸ್ ಪ್ಯಾರಲ್ಯಾಕ್ಸ್ ಮೆಥಡ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಪ್ಯಾರಲ್ಯಾಕ್ಸ್ ಮೆಥಡ್. ದಿಸ್ ಮೆಥಡ್, ವಿತ್ ದ ಹೆಲ್ಪ್ ಆಫ್ ದಿಸ್ ಮೆಥಡ್ we can measure the distance between the planets. ಎರಡು ಪ್ಲ್ಯಾನೆಟ್ಸ್ ನಡುವಿನ ಡಿಸ್ಟೆನ್ಸನ್ನು ನಾವು ಮೆಷರ್ ಮಾಡ್ಬೋದು. ಫಾರ್ ಆನ್ ಎಕ್ಸಾಂಪಲ್, ಹಿಯರ್ ಐ ಆಮ್ ಕನ್ಸಿಡರಿಂಗ್ one moon and another earth. Now I have to measure the distance between the earth and the moon. Okay, so what we have, according to the parallax method, ಏನು ಮಾಡ್ತಾರೆ ಅಂತಂದರೆ, ಎರಡು ಪೊಸಿಷನ್ ಒಳಗೆ ಅರ್ತ್ ಮೇಲೆ, ಈಗ ಅರ್ತ್ ಮೇಲೆ ನಾವಿರ್ತೀವಿ, ಹೌದಾ? ಇಲ್ಲಿಂದ ಮತ್ತು ಇನ್ನೊಂದು ಪೊಸಿಷನ್, ಎರಡು ಪೊಸಿಷನ್ ಕನ್ಸಿಡರ್ ಮಾಡ್ತೀವಿ. ಎ ಪೊಸಿಷನ್ ಆ್ಯಂಡ್ ಬಿ ಪೊಸಿಷನ್. ಇವೆರಡೂ ಪೊಸಿಷನನ್ನು at a time the distance between the objects, ನಥಿಂಗ್ ಬಟ್ ಈ ಮೂನು ಮತ್ತು ಅರ್ತ್ಗೆ ಡಿಸ್ಟೆನ್ಸ್ನ ಮೆಷರ್ ಮಾಡ್ಕೊತೀವಿ. ಹೆಂಗೆ ಮೆಷರ್ ಮಾಡ್ತೀವಿ? ಇಲ್ಲಿ ಮೆಷರ್ ಮಾಡೋ ಟೈಮಲ್ಲಿ ನಾವೇನು ಮಾಡ್ತೀವಿ? ಒಂದು ಸಿಗ್ನಲ್ ಕಳಿಸ್ತೀವಿ. ಸಿಗ್ನಲ್ ನಥಿಂಗ್ ಬಟ್ microwaves or radio waves, or you can take light waves also, light rays. ಈ ಒಂದು ಲೈಟ್ ರೇ, ಯಾವುದೋ ಒಂದು ಲೇಸರ್ ಲೈಟ್ ಅಂತ ನಾವು ಯಾವುದೋ ಒಂದು ಇಟ್ಕೊಳ್ಳೋಣ. ಆ ಲೈಟ್ ಕಳಿಸಿದ್ವಿ ಅಂತಂದರೆ ಆ ಲೈಟು ಇಲ್ಲಿಗೆ ಹೋಗಿ ಮೂನ್ ಸರ್ಫೇಸಿಗೆ ಟಚ್ ಆಗಿ ಅದೇನಾಗುತ್ತೆ? ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್
ಇನ್ ಟು ದ ಸೇಮ್ ಪೊಸಿಷನ್. ಅದೇನಾಗುತ್ತೆ, ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರುತ್ತೆ, ನಥಿಂಗ್ ಬಟ್ ಬೌನ್ಸಿಂಗ್. ನೀವು ಬಾಲ್ ಯಾವ ರೀತಿ ಹಿಂಗೆ ನೆಲದ ಮೇಲೆ ಪುಟಿಸಿದಾಗ ಮತ್ತದು ವಾಪಸ್ ನಿಮ್ಮ ಕಡೆ ಬರುತ್ತಲ್ಲ, ಹಾಗೆ ಒಂದು ಲೈಟ್ ರೇನೋ ಅಥವಾ ಏನೋ ಒಂದು ರೇಡಿಯೋ ವೇವ್, ಮೈಕ್ರೋವೇವ್ ಒಂದು ಸೆಂಡ್ ಮಾಡ್ತಾರೆ ಈ ಪೊಸಿಷನ್, ಎರಡೂ ಪೊಸಿಷನಿಂದ ಅಟ್ ಎ ಸೇಮ್ ಟೈಮ್, ಒಂದೇ ಟೈಮಲ್ಲಿ ಎರಡೂ ಪೊಸಿಷನಿಂದ ಸೆಂಡ್ ಮಾಡ್ತಾರೆ. ಓಕೆ, ಆ ಲೈಟ್ ರೇ ಹೋಗಿ ಬೌನ್ಸ್ ಆಗಿ ಮತ್ತೆ ವಾಪಸ್ ಬರುತ್ತೆ. ಸೊ ದ್ಯಾಟ್ ವಿ ಗಾಟ್ ದ ವೆಲಾಸಿಟಿ, ಟೈಮ್ ಟೇಕನ್ ಬೈ ದ ರೇ ಟು ಗೋ ಆ್ಯಂಡ್ ಕಮ್. ಒನ್ ಕಂಪ್ಲೀಟ್ ಸರ್ಕಲ್ ಆಗಬೇಕು, ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆಗಲಿಕ್ಕೆ ಅಥವಾ ಆ ಟೈಮ್ ಸಿಕ್ತು ನಮಗೆ, ಆ ಟೈಮ್ ಸಿಕ್ತು. ಆಮೇಲೆ ಎಷ್ಟು ವೆಲಾಸಿಟಿ ಒಳಗಡೆ ನಾವು ಆ ಲೈಟ್ ರೇನ ಪಾಸ್ ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ, ಹೌದಾ? ಫಾರ್ ಅ ಲೈಟ್ ವೇವ್ ಇಟ್ ಈಸ್ ಆಫ್ ದ ಆರ್ಡರ್ ಆಫ್ 10⁸, 3 × 10⁸. ಆ್ಯಂಡ್ ಇಫ್ ಯು ಗಾಟ್ ದ ಟೈಮ್, ಎಷ್ಟೋ ಸೆಕೆಂಡ್ಸ್ ಎಷ್ಟೋ ಮಿನಿಟ್ಸ್ ಅಂತ ಸಿಗುತ್ತೆ, ಎಕ್ಸ್ ಸೆಕೆಂಡ್ಸ್ ಅಂತ ಸಿಕ್ತು. Then you can directly calculate the distance between the moon and the earth with the help of velocity equation. Velocity is to distance by time, t is equals to v into t. On multiplying these two quantities, ಇಲ್ಲಿ ಎರಡು ಪಾತ್ ಇರುತ್ತೆ, ಇಲ್ಲಿ ಒಂದು ಹೋಗಲಿಕ್ಕೆ ಒಂದು ಬರಲಿಕ್ಕೆ, ಅದನ್ನು ಡಿವೈಡ್ ಮಾಡ್ಕೊತೀವಿ, ಹಾಫ್ ಅಂತ ಹೇಳಿ ಕನ್ಸಿಡರ್ ಮಾಡಿ ತೊಗೋಬೋದು. ಇದೊಂದು ಮೆಥಡ್ ಇದೆ. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ವಿತ್ ದ ಹೆಲ್ಪ್ ಆಫ್ ಸರ್ಟೆನ್ ಆ್ಯಂಗಲ್, ಪ್ಯಾರಲ್ಯಾಕ್ಸ್ ಮೆಥಡ್ ಒಳಗೆ ಏನಾಗುತ್ತೆ, we are using these light rays are only just to maintain the path. ಈ ಥರ ಶೇಪ್ ಬರಲಿಕ್ಕೆ ಒಂದು ಡಿಸ್ಟೆನ್ಸನ್ನು ನಾವು ಈಗ ಎರಡು ಪ್ಲೇಸಿಂದ ಏನು ಮಾಡ್ತಾ ಇದ್ದೀವಿ, ಲೈಟ್ ರೇ ಪಾಸ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ, ಯಾವ ಪ್ಲ್ಯಾನೆಟಿಂದ ಡಿಸ್ಟೆನ್ಸನ್ನ ಮೆಷರ್ ಮಾಡ್ತಾ ಇದ್ದೀವಿ ಆ ಡಿಸ್ಟೆನ್ಸಿಗೆ. ಸೊ ಐ ವಿಲ್ ಕನ್ಸಿಡರ್ ದಿಸ್ ಡಿಸ್ಟೆನ್ಸ್ ಆ್ಯಸ್ ಕ್ಯಾಪಿಟಲ್ ಡಿ. ದಿಸ್ ಈಸ್ ಡಿ ಆ್ಯಂಡ್ ಎರಡು ಸೇಮೇ ಇರ್ತವೆ, ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ ಸೇಮ್ ಇರ್ತವೆ. ಸೊ ಕ್ಯಾಪಿಟಲ್ ಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್ ಆನ್ ದ ಅರ್ತ್ ಸರ್ಫೇಸ್ ಈಸ್ ಟೇಕನ್ ಆ್ಯಸ್ ಸ್ಮಾಲ್ ಡಿ. ಆ್ಯಂಡ್ ದ ಆ್ಯಂಗಲ್ ವಾಟ್ ಈಸ್ ಫಾರ್ಮಿಂಗ್ ಹಿಯರ್, ಆ್ಯಂಗಲ್ ಫಾರ್ಮ್ ಆಯ್ತಲ್ಲ, ದ್ಯಾಟ್ ಆ್ಯಂಗಲ್ ಈಸ್ ಕಾಲ್ಡ್ ಆ್ಯಸ್ ಥೀಟಾ, ವೇರ್ ಥೀಟಾ ಈಸ್ ದ ಪ್ಯಾರಲ್ಯಾಕ್ಸ್ ಆ್ಯಂಗಲ್ ಆರ್ ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್, ಎರಡನ್ನೂ ಕರಿಬೋದು. ಪ್ಯಾರಲ್ಯಾಕ್ಸ್ ಆ್ಯಂಗಲ್ ಅಂತಲೂ ಕರಿತೀವಿ ಅಥವಾ ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್ ಅಂತಲೂ ಕರಿಬೋದು. ಈಗ ಹಿಯರ್ ಪ್ಯಾರಲ್ಯಾಕ್ಸ್ ಮೆಥಡ್ ಇನ್ಕ್ಲೂಡ್ಸ್ ಜಿಯೋಮೆಟ್ರಿಕಲ್ ಫಾರ್ಮುಲೇಷನ್ಸ್, ಜಿಯೋಮೆಟ್ರಿನ ಯೂಸ್ ಮಾಡಿಕೊಂಡು ಮಾಡಿರೋಂಥ ಒಂದು ಮೆಥಡ್. ಇಲ್ಲಿ ಇದರಲ್ಲಿ ಏನು ಮಾಡ್ತಾ ಇದ್ದೀವಿ, ಸಿನ್ಸ್ ಡಿ ಸ್ಮಾಲ್ ಡಿ ರೆಫರೆನ್ಸ್ ಹಿಯರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ two points from where the light or any source is sent, ಹೌದಾ? ಆನ್ ದ ಅರ್ತ್ ಸರ್ಫೇಸಿಂದ ಏನು ಮಾಡ್ತಾ ಇದ್ದೀವಿ, ಲೈಟ್ ರೇನ ಪಾಸ್ ಮಾಡಿದ್ದೀವಿ. ಹಾಗಂದರೆ ಇವೆರಡರ ನಡುವಿನ ಡಿಸ್ಟೆನ್ಸ್ ನಮಗೆ ಗೊತ್ತಿರುತ್ತೆ, ಹೌದಾ? ದಟ್ ಈಸ್ ಇಟ್ ಈಸ್ ಕಂಪೇರಿಟಿವ್ಲಿ ಶಾರ್ಟರ್ ದ್ಯಾನ್ ದಿಸ್ ಡಿಸ್ಟೆನ್ಸ್. ಯಾಕಂತಂದರೆ ಈ ಡಿಸ್ಟೆನ್ಸು ಏನು ಬಿಟ್ವೀನ್ ದ ಪ್ಲ್ಯಾನೆಟ್ಸ್ ಇಟ್ ವಿಲ್ ಬಿ ಲಾರ್ಜರ್ ಡಿಸ್ಟೆನ್ಸ್, ಹೌದಾ? ಎರಡು ಪ್ಲ್ಯಾನೆಟ್ಸ್ ನಡುವಿನ ಡಿಸ್ಟೆನ್ಸು ಜಾಸ್ತಿನೇ ಇರುತ್ತೆ ಕಂಪೇರಿಟಿವ್, ಗೊತ್ತಾಯಿದೆ, ಹೌದಾ? ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಕಂಪೇರಿಟಿವ್ ಟು ದಿಸ್ ಡಿಸ್ಟೆನ್ಸ್, ದಿಸ್ ಒನ್ ಈಸ್ ಸ್ಮಾಲರ್. ಸೊ ವೆನ್ ಕಂಪೇರ್ಡ್ ಟು ದ ಕ್ಯಾಪಿಟಲ್ ಡಿ, ಸ್ಮಾಲ್ ಡಿ ಈಸ್ ವೆರಿ ಸ್ಮಾಲ್, ಇಟ್ ಈಸ್ ವೆರಿ ವೆರಿ ಲೆಸ್ ದ್ಯಾನ್ ಕ್ಯಾಪಿಟಲ್ ಡಿ. ದೆನ್ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ಎ ಬಿ ಈಸ್ ಈಕ್ವಲ್ಸ್ ಟು ಡಿ, it is approximately equals to capital D into theta. Here ನಾ ಹೇಳಿದೆ ನಿಮಗೆ ಜಿಯೋಮೆಟ್ರಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ. ಸೊ ಆ್ಯಸ್ ಆ್ಯನ್ ಆರ್ಕ್ ಥರ ಕನ್ಸಿಡರ್ ಮಾಡ್ತಾ ಇದ್ದೀವಿ ಇಲ್ಲಿ. ಈಗ ಈ ಡಿಸ್ಟೆನ್ಸ್ ಕಮ್ಮಿ ಇದೆ ಅಂತಂದರೆ ಅರ್ಥ ಥೀಟಾ ಈಸ್ ವೆರಿ ಸ್ಮಾಲ, ಸಿನ್ಸ್ ದಿಸ್ ಡಿ ಈಸ್ ವೆರಿ ವೆರಿ ಶಾರ್ಟರ್ ದ್ಯಾನ್ ಕ್ಯಾಪಿಟಲ್ ಡಿ, theta is also small ಅಂತ ಅರ್ಥ. therefore theta is small. ಎಷ್ಟು ಸ್ಮಾಲ್, ಇಟ್ ಈಸ್ ವೆರಿ ಸ್ಮಾಲ್. ಯಾಕೆಂತಂದರೆ ಇವೆರಡರ ನಡುವಿನ ಡಿಸ್ಟೆನ್ಸ್ ಕಮ್ಮಿ ಆಯ್ತಂದರೆ ಈ ಥೀಟಾನು ಕಮ್ಮಿ ಆಗಲೇ ಬಿಡ್ತದೆ ಆಟೋಮೆಟಿಕಲಿ. ಸೊ ಇಫ್ ಥೀಟಾ ಈಸ್ ಸ್ಮಾಲ್, ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ ಡಿ ಈಸ್ ಈಕ್ವಲ್ಸ್ ಟು ದಿಸ್ ಡಿ, ದ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್ ಈಸ್ ಈಕ್ವಲ್ಸ್ ಟು ಮಲ್ಟಿಪ್ಲಿಕೇಶನ್ ಆಫ್ ಕ್ಯಾಪಿಟಲ್ ಡಿ ಆ್ಯಂಡ್ theta. It is nearly equals to, not exactly equal. This is a symbol
which refers to the near equals nearly, not exactly. So d is approximately equals to d into theta. What was our aim? What we are finding? The capital D. So capital D, distance between the two planets, is equals to or approximately equals to d by theta. With the help, this is the final equation. With the help of this equation, we can find the distance between the two planets, larger distance. ಈ ಲಾರ್ಜರ್ ಡಿಸ್ಟೆನ್ಸ್ ಅನ್ನು ಫೈಂಡ್ ಮಾಡೋಕ್ಕೆ ಇರೋವಂಥ ಒಂದು ಮೆಥಡ್, ದಟ್ ಈಸ್ ಪ್ಯಾರಲ್ಯಾಕ್ಸ್ method. And in the next we have, similarly as we have measured the length, we have to measure the mass, we have to measure the time. Let us study it one by one. Okay dear students, moving further, we have the measurement of mass and measurement of time. Similarly, we have different likewise measurement of current, intensity of current, and different parameters are there, but we shall concentrate on basic three parameters, that is mass, length and time. So we have discussed about the length already, and now we are concentrating on mass, measurement of mass. ಯಾಕೆ ಮಾಡಬೇಕು measurement of mass? ಯಾಕಂತಂದರೆ there is a wide range of masses. ಅಂದರೆ ಎಲ್ಲಿಂದ ಕನ್ಸಿಡರ್ ಮಾಡ್ತೀವಿ? ಮಿನಿಮಮ್ ವ್ಯಾಲ್ಯೂ ಅಂತಂದರೆ ಅಟಾಮಿಕ್ ಮಾಸ್, ಹೌದಾ? ಸ್ಮಾಲೆಸ್ಟ್ ವ್ಯಾಲ್ಯೂ ಅಟೋಮದ್ದು ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಲಾರ್ಜೆಸ್ಟ್ ಅಂತಂದರೆ ಮಾಸ್ ಆಫ್ ದ ಯೂನಿವರ್ಸ್. ಈ ರೀತಿ ಡಿಫರೆಂಟ್ ರೇಂಜ್ ಇದೆ, ಅಲ್ಲಿಂದ ಇಲ್ಲಿ ತನಕ ರೇಂಜ್ ಕೊಟ್ಟಿದ್ದೀವಿ. ಆ ಡಿಫರೆಂಟ್ ರೇಂಜ್ ಒಳಗೆ ಏನು ಮಾಡ್ತೀವಿ? ವಿ ಹ್ಯಾವ್ ಟು ಮೇಜರ್ ದ ಮಾಸಸ್. ಸೊ ಮಾಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಇಟ್ ಈಸ್ ಮಾಸ್ ಅಂತಂದರೆ ಇಟ್ ಈಸ್ ಅ ಕ್ವಾಂಟಿಟಿ. Mass, nothing but it is a quantity of matter which is present in that body. Matter ಅಂತಂದ್ರೆ ಅರ್ಥ either it may be gas, liquid or solid. ಹೌದಾ? ಈ ಮೂರಲ್ಲಿ quantity of solid present in it, or quantity of liquid present in it, or quantity of gas present in it, ಟೋಟಲ್ ಇದಕ್ಕೆ ಏನಂತ ಕರಿತೀವಿ? ಮಾಸ್ ಅಂತ ಕರಿತೀವಿ. ಹೌದಾ? ಇದ್ರ ರೇಂಜ್ ಎಷ್ಟಿರ್ಬೋದು? 10 ಅಂದರೆ ಅಟಾಮಿಕ್ ಮಾಸ್ 10⁻30 to 10⁵55 ದ ರೇಂಜ್. ಅಷ್ಟು ರೇಂಜಲ್ಲಿ ನಾವು ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಎಸ್ಐ ಯೂನಿಟ್ ಯು ನೋ ಅಬೌಟ್ ದ ಮಾಸ್, ದಟ್ ಈಸ್ ಕಿಲೋಗ್ರಾಮ್, kg. ಹೌದಾ? ಯು ಶುಡ್ ನೋ ಅಬೌಟ್ ದ SI ಯೂನಿಟ್ಸ್ ಆಫ್ ಈಚ್ ಫಿಸಿಕಲ್ ಕ್ವಾಂಟಿಟಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವೈಲ್ ಸ್ಟಡಿಂಗ್ ಫಿಸಿಕ್ಸ್, you should know about the physical parameters and physical quantities, and also the SI unit of those physical quantities. That is compulsory, that is it is a mandatory for a physics student to study it. So first of all, learn these physical parameters and SI units. That is very, very important. And next we have the measurement of time. ಯಾಕೆ ಇವು ಮೂರನ್ನೇ ಹೇಳ್ತಾ ಇದ್ದೀವಿ? ಫಸ್ಟ್ ಲೆಂತ್ ಹೇಳಿದ್ವಿ, ಮಾಸ್ ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಟೈಮ್ ಅಂತಂದರೆ ನೆಕ್ಸ್ಟ್ ಡೈಮೆನ್ಷನ್ಸನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ಆ ಡೈಮೆನ್ಷನ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ನಮಗೆ ಈ ಮೂರು ಪ್ಯಾರಾಮೀಟರ್ಸ್ ಬೇಕು. ಮಾಸ್ ಎಷ್ಟಿದೆ, ಲೆಂತ್ ಎಷ್ಟಿದೆ, ಟೈಮ್ ಎಷ್ಟಿದೆ, ಇದು ಮೂರು ಗೊತ್ತಿತ್ತಂದರೆ ಮಾತ್ರ ನಾವು ಆ ಫಿಸಿಕಲ್ ಪ್ಯಾರಾಮೀಟರ್ದು ನಾವು ಡೈಮೆನ್ಷನ್ಸನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ನಾವು ಈ ಮೂರು ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಇವನ್ ದೋ ವಿ ಹ್ಯಾವ್ ದ 7 ಫಂಡಮೆಂಟಲ್ ಯೂನಿಟ್ಸ್, ಆ 7 ಫಂಡಮೆಂಟಲ್ ಒಳಗೆ ನಾವು ಬರೀ ಮಾಸ್, ಲೆಂತ್, ಟೈಮ್ ಅಷ್ಟನ್ನೇ ಕನ್ಸಿಡರ್ ಮಾಡ್ತಾ ಇದ್ವಿ ಟು ಡಿಫೈನ್ ದ ಡೈಮೆನ್ಷನ್ ಆಫ್ ಎನಿ ಆಫ್ ದ ಫಿಸಿಕಲ್ ಪ್ಯಾರಾಮೀಟರ್ಸ್. ಓಕೆ, ಮೆಜರ್ಮೆಂಟ್ ಆಫ್ ಟೈಮ್. ಈಗ ಟೈಮ್ ಎಲ್ಲಿಂದ ಎಲ್ಲಿ ತನಕ ಮೆಜರ್ ಮಾಡ್ಬೋದು ಟೈಮ್ ಅಂತಂದರೆ? ಫಾರ್ ಮಿನಿಮಮ್ ರೇಂಜ್ ಯಾವುದಿದೆ? ಮಿನಿಮಮ್ ವ್ಯಾಲ್ಯೂ ಇಟ್ ಈಸ್ ದ time taken by the it is of the order of 10⁻24, which is nothing but the life span of the element. half life, mean life ಅಂತೆಲ್ಲ ಕೇಳಿರ್ಬೋದು ನೀವು, ಹೌದಾ? ಈಗ ಒಂದು ಎಲಿಮೆಂಟ್ ತೊಗೊಂಡ್ರೆ ಅದರದ್ದು ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ? ಮಿನಿಮಮ್ ವ್ಯಾಲ್ಯೂ ಆಫ್ ಲೈಫ್ ಸ್ಪ್ಯಾನ್, ಟೈಮ್ ಪೀರಿಯಡ್ ಈಸ್ 10⁻24 second. And what is the maximum range, maximum value?
It is of the order of 10 raised to 17 second. It is the age of the universe. ಹೌದಾ, ಯೂನಿವರ್ಸದ್ದು ಏಜ್ ಎಷ್ಟಿರ್ಬೋದು? ಇಟ್ ಈಸ್ 10⁻17 ಸೆಕೆಂಡ್ಸ್. ಹೌದಾ, ಅಂದರೆ ನಥಿಂಗ್ ಬಟ್ ಇಲ್ಲಿಂದ ಇಲ್ಲಿ ತನಕ ರೇಂಜ್ ಇದೆ ಟೈಮದ್ದು. ಇಷ್ಟು ರೇಂಜಲ್ಲಿ ನಾವು ಡಿಫ್ರೆಂಟ್ ರೇಂಜಸ್ ಅಥವಾ ಡಿಫ್ರೆಂಟ್ ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡಿ ಟೈಮನ್ನು ಸ್ಟಡಿ ಮಾಡ್ತಾ ಹೋಗ್ಬೋದು. ಆ್ಯಂಡ್ ದ ಎಸ್ ಯೂನಿಟ್ ಆಫ್ ಟೈಮ್ ಈಸ್ ಸೆಕೆಂಡ್ಸ್. ಹೌದಾ, ಆ್ಯಂಡ್ ವೈಲ್ ಎಕ್ಸ್ಪ್ಲೇನಿಂಗ್ ದ ಪ್ಯಾರಾಮೀಟರ್ಸ್ ಐ ಹ್ಯಾವ್ ಗಿವನ್ ದ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ ಟೈಮ್. ಹೌ ದ ಟೈಮ್ 1 ಸೆಕೆಂಡ್ ಈಸ್ ಕನ್ಸಿಡರ್ಡ್. ಸೀಸಿಯಮ್ ಆಟಮ್ ಕನ್ಸಿಡರ್ ಮಾಡ್ತಾರೆ. ಸೀಸಿಯಮ್ದು ಎಕ್ಸೈಟೇಷನ್ ಆಗೋದು ಅಥವಾ ವೈಬ್ರೇಷನ್ಸ್ ಯಾವ ರೀತಿ ಆಗತ್ತೆ ಅನ್ನೋದ್ರ ಬೇಸ್ ಮೇಲೆ 1 ಸೆಕೆಂಡನ್ನು ಹೇಳ್ತಾರೆ. ಅದರಲ್ಲಿ ಎಷ್ಟು ಹೇಳಿದ್ವಿ? 919 crore 26 lakhs 31,770 ವೈಬ್ರೇಷನ್ಸ್ ಆಯಿತು ಅಂತಂದರೆ, ಎಲೆಕ್ಟ್ರಾನ್ ವೈಬ್ರೇಷನ್ ಆಯಿತು ಅಂತಂದರೆ ಇಷ್ಟು ವೈಬ್ರೇಷನ್ ಆದಾಗ 1 ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಬೇಸ್ಡ್ ಆನ್ ದ ಸೀಸಿಯಮ್ ಕ್ಲಾಕ್ ಅಂತ ಹೇಳ್ತೀವಿ. ಹೌದಾ, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಓಕೆ, ಬೇಸ್ಡ್ ಆನ್ ದಿಸ್ ವೈಬ್ರೇಷನ್ಸ್, ಇಷ್ಟು ವೈಬ್ರೇಷನ್ ಆಯಿತು ಅಂತಂದರೆ 1 ಸೆಕೆಂಡ್. ಆ ಪ್ರಕಾರ ಟೈಮ್ ಪೀರಿಯಡನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಅಕ್ಯುರೇಸಿ ಇನ್ ಮೆಜರ್ಮೆಂಟ್. ಇವನ್ನೆಲ್ಲ ಮೇಜರ್ ಮಾಡ್ತಾ ಇದ್ದೀವಿ. ಮೇಜರ್ಮೆಂಟ್ ಆಗಿರೋದು, ಮೇಜರ್ಮೆಂಟ್ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್, ಆರ್ ಈಸ್ ದೇರ್ ಎನಿ ಎರರ್ಸ್ ಇನ್ ಇಟ್ ಅನ್ನೋದನ್ನ ಸ್ಟಡಿ ಮಾಡಬೇಕು. ಅಕ್ಯುರೇಸಿ ಈಸ್ ದ ಮೇನ್ ಕೀ ಫ್ಯಾಕ್ಟರ್ ಫಾರ್ ದ ಸ್ಟಡಿ ಆಫ್ ಫಿಸಿಕ್ಸ್. ಈಗ ಯಾವುದೋ ಒಂದು ವ್ಯಾಲ್ಯೂಸ್ ಕೊಡ್ತೀವಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಅದರಲ್ಲಿ ವ್ಯಾಲ್ಯೂ 100 ಅಂತ ಬಂತು ಅಂತ ತಿಳ್ಕೊಳ್ಳೋಣ. ಏನೋ ಒಂದು ಬಂತು, 100 ಮೀಟರ್, 100 ಕಿಲೋಮೀಟರ್ ಅಥವಾ 100 ಸೆಕೆಂಡ್. ವೆದರ್ ದ ಆಬ್ಟೈನ್ಡ್ ವ್ಯಾಲ್ಯೂ ಈಸ್ ಅಕ್ಯುರೇಟ್ ಆರ್ ನಾಟ್ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದು ಹೆಂಗೆ ಗೊತ್ತಾಗತ್ತೆ? ದ್ಯಾಟ್ ದ ಅಕ್ಯುರೇಸಿ ಈಸ್ ಆಬ್ಟೈನ್ಡ್ ಬೈ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಟ್ರೂ ವ್ಯಾಲ್ಯೂ ಆ್ಯಂಡ್ ದ ಎಕ್ಸ್ಪೆರಿಮೆಂಟೆಡ್ ವ್ಯಾಲ್ಯೂ. ಒಂದು ಎಕ್ಸ್ಪೆರಿಮೆಂಟೆಡ್ ವ್ಯಾಲ್ಯೂ ನಾವೇನು ಮಾಡ್ತಾ ಇದ್ದೀವಿ ಆ ವ್ಯಾಲ್ಯೂ, ಮತ್ತೊಂದು ಟ್ರೂ ವ್ಯಾಲ್ಯೂ, ಥೆರಟಿಕಲ್ ವ್ಯಾಲ್ಯೂ ಅಥವಾ ಏನು ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ, ಅವನ್ನೆಲ್ಲ ಕಂಪೇರ್ ಮಾಡಿದಾಗ ದ ಡಿಫರೆನ್ಸ್ ಏನು ಬರುತ್ತಲ್ಲ, ದ್ಯಾಟ್ ಈಸ್ ದ ಎರರ್. ಅದಕ್ಕೆ ಏನಂತ ಕರಿತೀವಿ? ಎರರ್ ಅಂತ ಕರಿತೀವಿ. ಟ್ರೂ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇತ್ತು ಅಂದರೆ, ಡಿವಿಯೇಟ್ ಆಗಿತ್ತು ಅಂದರೆ, ಅದಕ್ಕೆ ಎಷ್ಟು ಡಿವಿಯೇಷನ್ ಆಗಿದೆ, ಡಿಫರೆನ್ಸ್ ಬಿಟ್ವೀನ್ ದ ಟ್ರೂ ವ್ಯಾಲ್ಯೂ ಆ್ಯಂಡ್ ಮೆಜರ್ಡ್ ವ್ಯಾಲ್ಯೂ ಆರ್ ಎಕ್ಸ್ಪೆರಿಮೆಂಟೆಡ್ ವ್ಯಾಲ್ಯೂ, ಇವೆರಡರ ನಡುವಿನ ಡಿಫರೆನ್ಸಿಗೆ ಏನಂತ ಕರಿತೀವಿ? ಎರರ್ಸ್ ಅಂತ ಕರಿತೀವಿ. ಎರರ್ಸ್ ಒಳಗೆ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಎರರ್ಸ್ ದಟ್ ವಿ ಶಾಲ್ ಸ್ಟಡಿ ಇನ್ ದ ನೆಕ್ಸ್ಟ್ ವಿಡಿಯೋ. Okay, but what do you mean by error? Error is nothing but it is the difference between the true value and the experimented value. So while measuring, we need to concentrate on the errors also, because they are uncertain. These errors also called as uncertainty in the calculation. Uncertainty ಅಂದ್ರೇನು? nothing but error only. Uncertain, ಈಗ ಸರ್ಟೇನ್ಲಿ ಸಮ್ ವ್ಯಾಲ್ಯೂಸ್ ಇರ್ತಾವೆ ಅಂದರೆ ಟ್ರೂ ವ್ಯಾಲ್ಯೂ ಅಂತ ಅರ್ಥ. ಅನ್ಸರ್ಟೈನ್ ಅಂತಂದರೆ ಯಾವುದು ಡಿಫ್ರೆನ್ಸ್ ಬಂದಿರುತ್ತಲ್ಲ, ದಟ್ ಈಸ್ ಅನ್ಸರ್ಟೈನ್ ವ್ಯಾಲ್ಯೂ ಅಥವಾ ಎರರ್ ವ್ಯಾಲ್ಯೂ ಅಂತ ಕರಿತೀವಿ. ವೈ ನೀಡ್ ಟು ಸ್ಟಡಿ ದಿಸ್ ಎರರ್ಸ್? ನಮಗೆ ಎಕ್ಯುರೇಸಿಯಾಗಿ ರಿಸಲ್ಟ್ ಯಾಕೆ ಬೇಕು? ಇವೆಲ್ಲ ಗೊತ್ತಿರಬೇಕು. ಯಾಕೆ ಅಂತಂದರೆ, ಎರರ್ಸನ್ನ ಯಾಕೆ ಸ್ಟಡಿ ಮಾಡಬೇಕು ಅಂತಂದರೆ, ವೆದರ್ ದ ಪರ್ಫಾರ್ಮ್ಡ್ ಎಕ್ಸ್ಪೆರಿಮೆಂಟ್ ಆರ್ ಪರ್ಫಾರ್ಮ್ಡ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್ ವೆದರ್ ದೇ ಆರ್ ಕರೆಕ್ಟ್ ಆರ್ ನಾಟ್, ಅಥವಾ ಏನು ಫಿನೋಮಿನಾನ್ ಏನು ಸ್ಟೇಟ್ ಮಾಡ್ತಾ ಇರ್ತೀವಲ್ಲ ಅದು ಕರೆಕ್ಟ್ ಇದೆನೋ ಇಲ್ಲೋ ಅನ್ನೋದು ನಮಗೆ ಎರರ್ಸ್ ಬೇಸ್ ಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಇಫ್ ದ ಎರರ್ಸ್ ಆರ್ ಮೋರ್ ಅಂದ್ರೆ ಅರ್ಥ ಏನು? ನಾವು ಮಾಡಿದ ಎಕ್ಸ್ಪೆರಿಮೆಂಟು ಭಾಳ ರಾಂಗ್ ಇದೆ. ಇಫ್ ದ ಎರರ್ ಈಸ್ ವೆರಿ ಲೆಸ್ ಆರ್ ದ ಎಕ್ಸ್ಪೆರಿಮೆಂಟೆಡ್ ವ್ಯಾಲ್ಯೂ ಈಸ್ ನಿಯರ್ಲಿ ಈಕ್ವಲ್ಸ್ ಟು ದ ಟ್ರೂ ವ್ಯಾಲ್ಯೂ, ಅವಾಗ ಏನಂತ ಹೇಳ್ತೀವಿ? ದ ಎರರ್ ಈಸ್ ವೆರಿ ಲೆಸ್ ಅಂದರೆ ಅರ್ಥ ಎಕ್ಸ್ಪೆರಿಮೆಂಟ್ ಕರೆಕ್ಟ್ ಇದೆ, ಆ ಎರರ್ಸ್ನ ನೆಗ್ಲೆಕ್ಟ್ ಮಾಡ್ಬೋದು ಅಂತ ಹೇಳ್ತೀವಿ. ಓಕೆ, ದೆನ್ ವಾಟ್ ಆರ್ ದ ಡಿಫರೆಂಟ್, ಹೇಳ್ತಾ ಇದ್ದೀನಿ ಅವಾಗಲಿಂದ, ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಎರರ್ಸ್ ಅಂತ ಹೇಳ್ತೀನಿ. ವಾಟ್ ಆರ್ ದೋಸ್ ಡಿಫರೆಂಟ್ ಟೈಪ್ಸ್ ಆಫ್ ಎರರ್ಸ್? ಲೆಟ್ ಅಸ್ ಸ್ಟೇಟ್ ಒನ್ ಬೈ ಒನ್. ಫಸ್ಟ್ ಒನ್, ಇಟ್ ಈಸ್ ಲೀಸ್ಟ್ ಕೌಂಟ್ ಎರರ್. ಓಕೆ, ಫಸ್ಟ್ ವಿ ಶಾಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಒನ್, ದಟ್ ಈಸ್ ಕಾನ್ಸ್ಟಂಟ್ ಎರರ್. And the next one is a systematic error. These are the
different types of errors, and third one is random error. Random. I will state these errors, statement of these errors in the next video. Okay, what are these errors, where these errors are obtained, ಅಥವಾ ಯಾವ ಸಿಚುವೇಶನ್ ಒಳಗೆ ಈ ಎರರ್ಸನ್ನು ಕನ್ಸಿಡರ್ ಮಾಡ್ಬೋದು, ಆ್ಯಂಡ್ ಅವನ್ನ ರಿಮೂವ್ ಮಾಡೋಕ್ಕೆ ನಮ್ಮದು ಪ್ರೊಸೀಜರ್ ಏನು, ಮೇನ್ ಪ್ರೊಸೀಜರ್ ಇಸ್ ಟು ರಿಮೂವ್ ದೀಸ್ ಎರರ್ಸ್. ಹೌದಾ, ಮೊದಲೇ ಮಾತು ನಾವು ಆ ಯಾವ ಎರರ್ನ ಮೊದಲು ರಿಮೂವ್ ಮಾಡಬೇಕು ಅಂತಂದರೆ ಅದು ಯಾವ ಎರರು ಅಂತ ನಮಗೆ ಗೊತ್ತಿರಬೇಕು. ಆ ಎರರ್ಸನ್ನ ಹೆಂಗೆ ಕಂಡುಹಿಡಿಯೋದು ಅದು ಗೊತ್ತಿರಬೇಕು. ಹೌದಾ, ಅವನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ, ಆಮೇಲೆ ಎರರ್ಸನ್ನು ರಿಮೂವ್ ಮಾಡ್ತಾ ಹೋಗ್ತೀವಿ. ಓಕೆ, ಅಂದರೆ ನಮ್ಗೆ ಅದು ಯಾವ ಎರರು ಅಂತ ಗೊತ್ತಿರಬೇಕಂದ್ರೆ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಡಿಫೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಎರರ್ಸ್. ಯಾವ್ಯಾವ ಇನ್ಸ್ಟ್ರೂಮೆಂಟಲ್ಲಿ ಅಥವಾ ಯಾವ್ಯಾವ ಎಕ್ಸ್ಪೆರಿಮೆಂಟಲ್ಲಿ ಯಾವ್ಯಾವ ಥರ ಎರರ್ಸ್ ಬರ್ತಾವೆ ಅನ್ನೋದನ್ನ ಗೊತ್ತಿರಬೇಕು. ಓಕೆ, ಸೊ ಕಾನ್ಸ್ಟಂಟ್ ಎರರ್, ಸಿಸ್ಟಮ್ಯಾಟಿಕ್ ಎರರ್, ರ್ಯಾಂಡಮ್ ಎರರ್. ನೆಕ್ಸ್ಟ್ ಒನ್ ಈಸ್ ಲೀಸ್ಟ್ ಕೌಂಟ್ ಎರರ್. And fifth one, it is first one what I have stated, constant, systematic, random, least count, and absolute errors. Absolute error. Sixth one, relative error. Seventh one, it is percentage error. Among these, absolute, relative, and percentage error are most important things. These are some common errors, and among the absolute, relative, and percentage error, these are the important errors that has to be removed from the system to get the accuracy in the measurement. ಆ ಮೆಜರ್ಮೆಂಟ್ ಮಾಡಿರೋದು ಅಕ್ಯುರೇಟ್ ಆಗಿರಬೇಕು, ಕರೆಕ್ಟ್ ಆಗಿರಬೇಕು ಅಂತಂದರೆ ಆ ಎರರ್ಸನ್ನ ರಿಮೂವ್ ಮಾಡಬೇಕು. ಈ errors basically absolute, relative, and percentage are the most important thing. So let us study one by one what are these errors, how they are present in the system, and how they are to be removed from the system ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.